ಆದೇಶ ಕೊಟ್ಟು 3500 ಕ್ಯೂಸೆಕ್ಸ್ ರೀತಿ 15 ದಿವಸ ನೀರು ಬಿಡಿ ತಮಿಳುನಾಡಿಗೆ ಅಂತ ಆದೇಶ ಕೊಟ್ಟಿದ್ದಾರೆ. ಅಂದರೆ ಸುಮಾರು 4 TMC ಅಷ್ಟು ನೀರು ಬಿಡಿ ಅಂತ ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಏನು ಎಂಬುದು ಏನಾದರೂ ನಮ್ಮ ಸರ್ಕಾರಕ್ಕೆ ತಿಳಿಸಿದರೆ ಅದನ್ನು ಹೇಳಬೇಕು. ಅವರು ಈ ಕಾರಣದಿಂದ ಇದು ಕೊಟ್ಟಿದ್ದಾರೆ ಅಂತ ಕಾರಣ ಗೊತ್ತಿಲ್ಲ. ಇದಕ್ಕೆ ಮೊದಲು ನಮ್ಮ ಸರ್ಕಾರ ಕೇಳಬೇಕು. ತಮಿಳ್ನಾಡು ಅವ್ರು ಏನು ಹೇಳಿದ್ದಾರೆ, ಅವರು ಸೀನಿಯರ್ ಅಡ್ವೊಕೇಟು ಸುಪ್ರೀಂ ಕೋರ್ಟ್ ಮುಂದೆ ಬಹುಶಃ ನಮ್ಮ ಕುರುವೈ ಕ್ರಾಪ್ ಎಲ್ಲವೂ ನಾವು ಗ್ರೌಂಡ್ ವಾಟರಿಂದಲೇ ಬೆಳೀತಾ ಇದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಖಡಾಖಂಡಿತವಾಗಿ ಹೇಳಿದ್ದಾರೆ. ಅವಾಗ ಸರ್ಫೇಸ್ ವಾಟರ್ ಇರಲ್ಲ, ನಮಗೆ ಬೇಕು ಅಂತ. ಸೊ ಹಾಗಾಗಿ ಅದಲ್ಲದೆ ಈಗಾಗಲೇ ಅವ್ರ ಹತ್ರ ಮೆಟ್ಟೂರಲ್ಲೂ ಮತ್ತು ಭವಾನಿ ಒಳಗೂ ಸರ್ಫೇಸ್ ವಾಟರ್ ಇದೆ. ಸುಮಾರು 40-45 TMC ನೀರು ಸರ್ಫೇಸ್ ವಾಟರ್ ಇದೆ. ಆ ನೀರಿದ್ದಾಗ ನಮ್ಮಿಂದ ಯಾಕೆ ನೀರು ಬೇಕು? ಹೊಸದಾಗಿ ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಳೋಕ್ಕ ಒಂದು. ಇನ್ನೊಂದು ವಿಷಯ, ಸುಪ್ರೀಂ ಕೋರ್ಟ್ನವ್ರು ಅವ್ರಿಗೆ 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡು ಅಂದಾರೆ. ಅದನ್ನು ಯಾವಾಗ ಮಾಡಬೇಕು ಅಂತ ನಮ್ಮವರು ಕೇಳಲಿಲ್ಲ, ಅವರು ಕೇಳಲಿಲ್ಲ. ಅದು ಯಾಕೆ ಇಬ್ಬರಿಗೂ ಉಪಯೋಗ ಆಗಬೇಕಲ್ವಾ? ಆ 10 TMC ಗ್ರೌಂಡ್ ವಾಟರ್ ತಮಿಳ್ನಾಡು ಅವ್ರು ಯೂಸ್ ಮಾಡಿದರೆ ಅದರಿಂದ ನಮಗೂ ಒಂದಿಷ್ಟು ರಿಲೀಫ್ ಸಿಗಬೇಕು. ಹಾಗಿದ್ದಾಗ ಈ ವರ್ಷ ಇದೇನು ಮಳೆ ಪೂರ್ತಿ ಬಂದಿಲ್ಲ ನಮ್ಮ ರಾಜ್ಯದಲ್ಲಿ. ಸೌತ್ ವೆಸ್ಟ್ ಮಾನ್ಸೂನ್ ಆಲ್ಮೋಸ್ಟ್ 30-40% ಫೇಲ್ಯೂರ್ ಆಗಿದೆ. ನಾವು ಬರ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಹಾಗಿದ್ದಾಗ ತಮಿಳ್ನಾಡು ಅವರು ನಮ್ಗೆ ಯಾಕೆ ಸಹಾಯ ಮಾಡಬಾರ್ದು? ಆ 10 TMC ಗ್ರೌಂಡ್ ವಾಟರ್ ಎಷ್ಟು 4 TMC ಅಲ್ಲಿ 10 TMC ಗ್ರೌಂಡ್ ವಾಟರ್ ಅವ್ರ ಕೈಯಲ್ಲೇ ಇಟ್ಕೊಂಡಿದ್ದಾರೆ. ಅದನ್ನು ಯಾಕೆ ಯೂಸ್ ಮಾಡ್ತಾ ಇಲ್ಲ? ನಮ್ಮವ್ರು ಯಾಕೆ ಕೇಳ್ತಾ ಇಲ್ಲ ಅದನ್ನು? CWMC RCಗೆ CWMA ಕೇಳಬೇಕು, ಸ್ವಾಮಿ 10 TMC ಯಾವಾಗ ಯೂಸ್ ಮಾಡಬೇಕು? ಅವ್ರಿಗೆ ಇಷ್ಟಕ್ಕೆ ಬಂದಾಗ ಮಾಡಬೇಕು, ಮಾಡ್ದೇ ಇದ್ರೂ ಸುಮ್ಮನೆ ಕೂತ್ಕೋಬೇಕಾ ನಾವು? ನೀವು ಯಾಕೆ ಸಿಕ್ಕಿರೋದು ಕತ್ತೆ ಕಾಯೋದಿಕ್ಕ ಅಂತಲೇ ಕೇಳಬೇಕು ಅವ್ರನ್ನ. ನಿಮ್ಮ ಕೆಲಸ ಏನು? ಆ 10 TMC ಇಂಥ ಕಷ್ಟವಾದ ವರ್ಷದಲ್ಲಿ ಮಳೆ ಬಂದಿಲ್ಲ, ಅವಾಗ ಯಾಕೆ ಅವ್ರಿಗೆ ಉಪಯೋಗಿಸಿ ಅಂತ ನೀವು ಯಾಕೆ ಖಂಡಿತ ನಮ್ಗೆ ಹೆಂಗೆ ಆರ್ಡ್ರ್ ಕೊಡ್ತೀರೋ ಅವ್ರಿಗೆ ಆರ್ಡ್ರ್ ಕೊಡಿ. ನೀವು ಯಾಕೆ ಕೊಡೋಲ್ಲ? ಆಮೇಲೆ ಇನ್ನೊಂದು, ನೀವೇನು ತಪ್ಪು ಮಾಡ್ತಿದ್ದೀರಾ ಅಂದರೆ, ನೀವು ಸರಿಯಾಗಿ ಕಾವೇರಿ ಟ್ರಿಬ್ಯುನಲ್ ಆರ್ಡ್ರನ್ನ ನೀವು ಓದಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ದಯವಿಟ್ಟು ಪೇಜ್ 210 ವಾಲ್ಯೂಮ್ 5 ಪ್ಯಾರಾ 25 ದಯವಿಟ್ಟು ನಮ್ಮ ಎದುರಿಗೆ ಓದಿ. ಏನು ಹೇಳುತ್ತೆ ಅಂತ ಹೇಳಿ. ನಾವು ಕ್ವಶನ್ ನಿಮ್ಮನ್ನು ಕೇಳಿದ್ದೀವಿ. ಇಂಥ ಕಷ್ಟ ಪರಿಸ್ಥಿತಿ ಒಳಗೆ ನೀವು ನೀರು ಬಿಡು ಅಂತ ಇವತ್ತೇನು 3500 ಬಿಡು ಅಂತ ಹೇಳ್ತಿದ್ದೀರಲ್ಲ, ಅದನ್ನು ನಮಗೆ ವಾಪಸ್ ಹೆಂಗೆ ತೆಕ್ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ನಿಮ್ಮ ಕೈಲಿ ಅಂತ ಕ್ವಶನ್ ಕೇಳಿದ್ದೀವಿ ನಿಮ್ಮನ್ನು. ನೀವು ಅದೇ ಕ್ವಶನ್ನ ಇಲ್ಲಿ ಬರೆದಿದ್ದೀರ 25ನೇ ಪ್ಯಾರಾ ಒಳಗೆ. ಬರೆದುಬಿಟ್ಟು ಏನು ನಮಗೆ ರಿಲೀಫ್ ನೀವು ಕೊಟ್ಟಿರೋದು? ಕರ್ನಾಟಕಕ್ಕೆ ಅವರಿಗೆ ಬೇಕಾದ ಬೆಳೆಗೆ ಎಷ್ಟು ನೀರು ಬೇಕು ಅಂತ ನಾವು ಲೆಕ್ಕ ಹಾಕಿ ಹೇಳಿದ್ದೀವಿ. ಆ ಎಲ್ಲ ನೀರು ಸೌತ್ ವೆಸ್ಟ್ ಮಾನ್ಸೂನ್ ಅಂದರೆ ಮುಂಗಾರು ಮಳೆ ಒಳಗೆ ವರ್ಷಕ್ಕೆ ಬೇಕಾದಷ್ಟು ನೀರು, ಬರೀ ಖಾರೀಫ್ಗಲ್ಲ, ವರ್ಷಕ್ಕೆ ಬೇಕಾದಷ್ಟು ನೀರು 4 ರಿಸರ್ವಾಯರಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ನಲ್ಲೇ ಹಿಡಿದಿಟ್ಕೋಬೇಕು ಅಂತ ನೀವೇ ಹೇಳಿದ್ದೀರಾ. ಸುಪ್ರೀಂ ಟ್ರಿಬ್ಯುನಲ್ ಹೇಳಿದೆ. ಆಮೇಲೆ ಇಲ್ಲಿ ಈ ಕ್ಲಾಸು 13-14 ಅದರಲ್ಲಿ ಏನು ಹೇಳ್ತಾರೆ, ನಾವು 5 ವಾಲ್ಯೂಮಲ್ಲಿ ಎಲ್ಲೆಲ್ಲಿ ಈ ಥರ ಡೈರೆಕ್ಷನ್ಸು, ಇನ್ಸ್ಟ್ರಕ್ಷನ್ಸು, ರೆಕಮೆಂಡೇಷನ್ಸು ಕೊಟ್ಟಿದ್ದೀವೋ ಅವೆಲ್ಲ ನಮ್ಮ ಆದೇಶ ಅಂತಲ್ಲಿ ತಿಳ್ಕೊಬೇಕು ನೀವು ಅಂತ ಹೇಳಿದೆ. ಅಂದರೆ ಅದನ್ನು ಓದಿ ಇಲ್ಲಿ ಪ್ಯಾರಾ 25ರಲ್ಲಿ ನಾವು ಓದಿದರೆ ಏನು ಕೊಡುತ್ತೆ ಮೆಸೇಜು? ನಮ್ಮಲ್ಲಿ ನೀರು ಖರೀಫ್ಗೂ ಇಟ್ಕೋಬೇಕು, ರಬಿಗೂ ಇಟ್ಕೋಬೇಕು, ಪೆರಿನಿಯಲ್ ಅಂದರೆ ಕಬ್ಬಿಗೂ ಇಟ್ಕೋಬೇಕು, ವರ್ಷ ಪೂರ್ತಿ ಬೇಕಾದ ಕುಡಿಯೋ ನೀರು ಕೂಡ ನಾವು ಇಟ್ಕೋಬೇಕು. ಯಾಕಂದರೆ ನಮ್ಗೆ ಇನ್ನೊಂದು ಮಳೆ ಇಲ್ಲ. ನಮ್ಮ 4 ರಿಸರ್ವಾಯರಲ್ಲಿ ನಾರ್ತ್ ಈಸ್ಟ್ ಮಾನ್ಸೂನ್ ಏನು ತಮಿಳ್ನಾಡಿಗೆ 237 TMC ಏನು ಬರುತ್ತೆ, ಆ ನೀರು ನಮಗೆ ಬರೋಲ್ಲ, ಅವರಿಗೆ ಬರುತ್ತೆ. ಅವ್ರಿಗೆ ಇನ್ನೂ 237 ಇದೆ, ಡಿಸೆಂಬರ್ ತರುವಾಯ ಬರೋದು, ನಮ್ಗೆ ಬರೋಲ್ಲ. ಇನ್ನೂ ಅಷ್ಟು ನೀರು ಬರೋದು ಇಟ್ಕೊಂಡು ಯಾಕೆ ತಮಿಳ್ನಾಡು ಅವ್ರಿಗೆ ನೀರು ಬಿಡು ಅಂತ ಹೇಳ್ತಾ ಇದ್ದಾರೆ? ಅದು ಗ್ರೌಂಡ್ ವಾಟರ್ 10 TMC ಇನ್ನೂ ಯೂಸ್ ಮಾಡಿಲ್ಲ. ಇದನ್ನು ಮಾಡ್ತಾ ಇದೆ. ಈ ಆದೇಶ ಕೊಟ್ಟಿರೋದು ಸರಿ ಇಲ್ಲ. ಇದನ್ನು ನಮ್ಮ ರಾಜ್ಯ ಸರ್ಕಾರ CWMA ಮುಂದೆ ಹೇಳಬೇಕು ಮತ್ತು ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗಿ, ನೋಡಿ ಇವರು ರಾಂಗ್ ಆದೇಶ ಕೊಡ್ತಾರೆ, ಈ ಪ್ಯಾರಾ 25 ಒಳಗೆ ಏನು ಬರೆದಿದೆ ದಯವಿಟ್ಟು ಓದಿ ಸ್ವಾಮಿ, ನಮ್ಮಲ್ಲಿ ನೀರು ಹೆಚ್ಚಿಗೆ ಕಾಣಬೇಕು.
ಇದರ ಪ್ರಕಾರ ಯಾವಾಗಲೂ, ಯಾಕಂದರೆ ನಮ್ಮದು ರಬಿ ಬೆಳೆ ಇನ್ನೂ ಬಂದಿಲ್ಲ. ಕುಡಿಯೋ ನೀರು ವರ್ಷ ಪೂರ್ತಿ ಬೆಂಗಳೂರಿಗೆ ಬೇಕು, ನೀವೇ ಕೊಟ್ಟಿದ್ದೀರ 24 TMC. ಆ ನೀರು ಈಗಲೇ ಇಟ್ಕೋಬೇಕು ನಾನು, ಆಮೇಲೆ ನೀರು ಬರೋಲ್ಲ. ಇದೆಲ್ಲ ನೀರು ಇದ್ದಾಗ ಜಾಸ್ತಿ ನೀರು ನಮ್ಮಲ್ಲಿ ಕಾಣುತ್ತೆ. ಆ ನೀರು ತಮಿಳ್ನಾಡಿಗೆ ಬಿಡು ಅಂತಲ್ಲ, ಅದೇ ಪೀರಿಯಡಲ್ಲಿ ನಾನು ಎಷ್ಟು ಉಪಯೋಗಿಸ್ಬೇಕು ನೀವು ಹೇಳಿ. ಖರೀಫ್ ಸೀಸನ್ನಲ್ಲಿ ಅವರಿಗೇನು ಜೂನಲ್ಲಿ 9.3, ಆಗಸ್ಟ್ ಜುಲೈಯಲ್ಲಿ 37 ಚಿಲ್ಲರೆ ಬಿಡಬೇಕಲ್ಲ, ಆ ಪೀರಿಯಡಲ್ಲಿ ನಾನು ಎಷ್ಟು ಯೂಸ್ ಮಾಡಬೇಕು ಮೊದಲು ಅದನ್ನು ಹೇಳಿ. ಅವನಿಗೆ 174.25 TMCಗೆ ಈ ಲೆಕ್ಕ. ನನಗೆ ನಾನು ಯೂಸ್ ಮಾಡಬೇಕಾದ್ರೆ 284 TMC. ಅವನಕನ್ನ ಜಾಸ್ತಿ ನಾನು ಯೂಸ್ ಮಾಡಬೇಕು. ಜೂನಲ್ಲೂ ಯೂಸ್ ಮಾಡಬೇಕು, ಜುಲೈಯಲ್ಲೂ ಯೂಸ್ ಮಾಡಬೇಕು, ಮತ್ತು ಮುಂದೆ ರಬಿ ಸೀಸನ್ನು ಪೆರಿನಿಯಲ್ ಕಪ್ಪು ನನಗೆ ಕಬ್ಬಿಗೆ ಕೊಟ್ಟಿದ್ದೀರಲ್ಲ 13.5 TMC. ಆ ನೀರು ಹಿಡ್ಕೋಬೇಕು, ಕುಡಿಯೋ ನೀರು ಹಿಡಿದಿಟ್ಕೋಬೇಕು. ಇನ್ನೆಲ್ಲಿಂದ ನಾನು ನೀರು ಬಿಡಲಿ? ನೀವು ಲೆಕ್ಕ ತಪ್ಪು ಮಾಡಿದ್ದೀರಾ, ನೀವು ಸರಿಯಾಗಿ ಓದಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ದಯವಿಟ್ಟು ಪ್ಯಾರಾ 25 ಓದಿ ನೀವು ಮಾಡಿರೋ ಆದೇಶ ವಾಪಸ್ ತಗೊಳ್ಳಿ. ನಾವು ನೀರು ಬಿಡೋಕ್ಕಾಗೋದಿಲ್ಲ. ಸರಿಗ ಈ ಶಿಫಾರಸ್ಸು ಮೇಲ್ಮನವಿಗೆ ಶಿಫಾರಸ್ಸು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ CAMA ಹೋಗ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ಹಂತವಾಗಿ ಏನಾದರೂ CWRCO ಈ ಒಂದು ಆದೇಶವನ್ನು ಪ್ರಶ್ನಿಸಿ ಮುಂದೆ ಹೋದರೆ ಇದು ಹಿಂಪಡೆಯುವಂಥ ಸಾಧ್ಯತೆಗಳಿದೆಯಾ, ಅಥವಾ ಅಲ್ಲಿ ವಾದ ವಿವಾದಗಳಾಗೋವರೆಗೂ ಅಥವಾ ಅಲ್ಲಿನ ಆದೇಶ ಬರೋವರೆಗೂ ನೀರನ್ನು ಕೊಡದೇ ಇರೋದಕ್ಕೆ ಸಾಧ್ಯ ಇದೆಯಾ ಅಂತ? ಅಲ್ಲ, ಈಗ 4 TMCಯಿಂದ ಅವರೇನು ಉದ್ಧಾರ ಆಗಲ್ಲ. ಅವರು ರಿಸರ್ವಾಯರ್ ನೀರಿದೆ, ಆ ನೀರಿದ್ದು ಪೂರ್ತಿ ಏನು ಡೆಡ್ ಸ್ಟೋರೇಜ್ ಹೋಗಿದ್ದರೆ ನಾವು ಬಿಡದೆ ಹೋದರೆ ಏನಾದರೂ ಆಗ್ತದೆ. ಅವರಲ್ಲಿ ನೀರು ಇದೆಯಲ್ಲ, ಆ ನೀರಿಗೆ ಸದ್ಯಕ್ಕೆ ಉಪಯೋಗಿಸ್ಕೊಳ್ಳಿ. ಆಮೇಲೆ ನಾವು ಹೇಳ್ತಾ ಇರೋದು ಅದು ಸರಿಗಿಲ್ಲ ಅಂದರೆ ಅವಾಗ ಬಿಡ್ತೀವಿ. ಅದಕ್ಕೇನಂತೆ 2 ದಿವಸ ಡಿಲೇ ಆಗ್ತದೆ. ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ನಮ್ಮ ರಾಜ್ಯ ಸರ್ಕಾರ ಭಾಳ ಹಿಂದೆ ಮುಂದೆ ನೋಡುತ್ತೆ. ತಮಿಳ್ನಾಡು ಅಂದರೆ ಏನಾಗುತ್ತೋ ಏನೋ ನಮ್ಮ ಅಡ್ವೊಕೇಟ್ಗಳಿಗೆ ನನಗೆ ಗೊತ್ತಿಲ್ಲ. ಹೋಗಬೇಕು ಸ್ವಾಮಿ, ಓದಿ. ಈ ನೀರಿರೋದು ನಮ್ಮದು ಮುಂದಿನ ಬೆಳೆಗೆ, ಮುಂದಿನ ಪೂರ್ತಿ ವರ್ಷಕ್ಕೆ ಕುಡಿಯೋದಕ್ಕೆ. ಈ ನೀರು ನಾವು ಬಿಡೋಕ್ಕಾಗೋದಿಲ್ಲ. ನಾವು ಬಿಟ್ಬಿಟ್ಟ ಮೇಲೆ ನಮ್ಗೆ ಎಲ್ಲಿಂದ ಕೊಡ್ತೀರಾ? ಅದೇ ಕ್ವಶನ್ಗೆ ನೀವು ಇದು ಆನ್ಸರ್ ಮಾಡಿರೋದು. ದಯವಿಟ್ಟು ಇದನ್ನು ಓದಿ ಅರ್ಥ ಮಾಡಿಕೊಂಡು ಆಮೇಲೆ ನಿಮ್ಮ ಆದೇಶ ವಾಪಸ್ ತಗೊಳ್ಳಿ. ಈ ವರ್ಷ ಪ್ರಾಬ್ಲಮ್ ಇದೆ, ಬಿಡೋಕ್ಕಾಗಲ್ಲ. ಇದನ್ನು ತಮಿಳ್ನಾಡು ಅರ್ಥ ಮಾಡ್ಕೋಬೇಕು, ನೀವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಈ 10 TMC ಗ್ರೌಂಡ್ ವಾಟರ್ ಯಾಕೆ ಈಗ ಯೂಸ್ ಮಾಡಬಾರ್ದು ಜೂನ್ ಜುಲೈಯಲ್ಲಿ ಮೊದಲು ಹೇಳಿ ಅಂತ ಕಟಾಕಡಿತ್ವ ಕೇಳಬೇಕು. ನೀವು ಹೇಳದೆ ಹೋದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಳಬೇಕು, ಸ್ವಾಮಿ ನೀವು 10 TMC ಗ್ರೌಂಡ್ ವಾಟರ್ ಹೇಳಿದ್ದೀರಾ, ಯಾವಾಗ ಅಂತ ಹೇಳಿ. ಇಂಥ ಪರಿಸ್ಥಿತಿ ಇಲ್ಲ ಅಲ್ವಾ, ಅದನ್ನು ರಕ್ಷಣೆ ಇರಬೇಕು, 2 ರಾಜ್ಯಕ್ಕೂ ರಿಲೀಫ್ ಸಿಗಬೇಕೋ ಬೇಡವೋ. ಹಾಗಾಗಿ ನಾವು ಹೇಳ್ತಾ ಇರೋದು ಜೂನ್ ಜುಲೈಯಲ್ಲಿ ಅವ್ರು 10 TMC ಯೂಸ್ ಮಾಡಿ, ನೀವು ಅದನ್ನು ಆದೇಶ ಮಾರ್ಕ್ ಮಾಡಿ ಹೇಳ್ಕೊಡಿ, ಅವ್ರಿಗೆ ಡೈರೆಕ್ಷನ್ ಕೊಡಿ. 10 TMC ಯೂಸ್ ಮಾಡಿ, 5 TMC ಜೂನ್ ಆಗೋಯ್ತು, ಜುಲೈಯಲ್ಲಿ ಯೂಸ್ ಮಾಡಿ, ಇಲ್ಲ ಹೋದರೆ ಆಗಸ್ಟು ಸೆಪ್ಟೆಂಬರಲ್ಲಿ ಯೂಸ್ ಮಾಡಿ ಅಂತ ಆದೇಶ ಕೊಡಿ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.